ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೊಳ್ಳೆ ಸಿನಿಮಾ ನೋಡಿದ್ದೀವಿ. ಕನ್ನಡದ ಜನ ಈ ಸಿನಿಮಾನ ಬೆಂಬಲಿಸಿ ಪ್ರೋತ್ಸಾಹಿಸ್ತಾರೆ ಅನ್ನುವ ನಂಬಿಕೆ ಇದೆ. ಒಳ್ಳೆಯ ಸಿನಿಮಾ. ಮಾಧ್ಯಮದವರು ನೀವೆಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತ ನಮ್ಮ ಸತೀಶ ನಿಜವಾಗ್ಲೂ ರೈಸ್ ಆಫ್ ಸತೀಶ ಆಗತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಒಂದು ಸುಮಾರು ವರ್ಷದ ಪ್ರಯಾಣ ಈಗ ಕಡೆಯ ಕೃತಿಯಾಗಿ ತೆರೆ ಮೇಲೆ ನೋಡಿದಾಗ ಸಿಗುವ ಆನಂದನೇ ಬೇರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಗೆಳೆಯ ವಿನೋದನ್ನ ನಡು ಮಧ್ಯೆ ನಾವು ಕಳ್ಕೊಂಡ್ರೂ ಅದನ್ನು ಕೈ ಹಿಡಿದು ಇಲ್ಲಿಯವರೆಗೆ ಛಲ ಬಿಡದೆ ನಿಂತು ಮುಗಿಸಿದ ಗೆಳೆಯ ಸತೀಶನಿಗೆ ವಿಶೇಷವಾದ ಧನ್ಯವಾದಗಳು. ವಿನೋದನ ಕನಸು ಈ ತರಹ ಪೂರೈಸಿದೆ. ಈಗ ಈ ವಿನೋದನ ಕನಸನ್ನು ಎಲ್ಲ ಕನ್ನಡಿಗರು, ಎಲ್ಲ ಸಿನಿಮಾ ಪ್ರೇಮಿಗಳು ತಮ್ಮ ಕನಸು ಅಂತ ಭಾವಿಸಿ ಈ ಸಿನಿಮಾನ ನೋಡಿ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀವಿ. ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸತೀಶ್ ಹೇಳ್ತಾ ಇದ್ರು ಮೊದಲಿಂದಾನು, ಲೈಕ್ ಈ ಸಿನಿಮಾ ಬಿಗಿನಿಂಗ್ ಜರ್ನಿಯಿಂದಾನು ಇಟ್ ಈಸ್ ಫ್ಯಾಬ್ಯುಲಸ್. ತುಂಬ ಇಷ್ಟ ಆಯಿತು ಸುರೇಶ್. ಆ್ಯಂಡ್ ಸತೀಶ ನಮ್ಮ ಹುಡುಗ, ಯಾರೋ ಹೊರಗಿನವ್ರ ಬಗ್ಗೆ ಮಾತಾಡ್ದಂಗಲ್ಲ. ಆ್ಯಂಡ್ ಸತೀಶ್ ಫ್ಯಾಬ್ಯುಲಸ್ ಎಫರ್ಟ್ ಇಡೀ ತಂಡದ್ದು. ಆ್ಯಂಡ್ ವಿನೋದ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಯು ಹ್ಯಾವ್ ಟೇಕನ್ ಓವರ್ ಇಟ್. ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನಮ್ಮೆಲ್ಲರಿಗೂ ಏನು ಹೇಳೋದು ಮುಟ್ಟತ್ತೆ. ಇಂಥ ಸಿನಿಮಾನ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಜನರಿಗೆ ತಲುಪಿಸೋ ಸಿನ್ಸಿಯರ್ ಪ್ರಯತ್ನ ಮಾಡಿ ಇಂಥ ಹೆಚ್ಚು ಸಿನಿಮಾಗಳು ಬರಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕತೆ ಹೆಣೆದಿರೋ ಅಂಥದ್ದು ತುಂಬ ಒಳ್ಳೆ ಪ್ರಯತ್ನ ಎಲ್ಲರದು. ಅದು ಫೈಟ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ನಿಮ್ಮ ನಟನೆ ಇರಲಿ, ಬಿ ಸುರೇಶ್ ಅವ್ರದ್ದಿರಲಿ, ಎಲ್ಲ ನಟರು ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು.